ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಲ್ರೆಡಿ ನೀವು ನೋಡಿದಿರ MM ವಾಲಿಕರ್ ಅಂತ. ಈಗ ನಾನು ಹೊಸದೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದು ಏನಪ್ಪ ಅಂತಂದರೆ ವೇಸ್ಟೇಜ್ ಅಂತಿದ್ದು. ಇದು ವೇಸ್ಟೇಜ್ ಏನಪ್ಪ ಅಂತಂದರೆ MLM ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತ ಅಂದ್ಬಿಟ್ಟು ಇವತ್ತು ನಾವು ಏನು ಟ್ರೈನಿಂಗ್ ಅಟೆಂಡ್ ಮಾಡಿದ್ವಿ ಅಂತಂದರೆ ವೇಸ್ಟೇಜ್ ವೆಲ್ನೆಸ್ ಸಿಂಪೋಸಿಸಮ್. ಇದು ಏನಪ್ಪ ಅಂತಂದರೆ ವೇಸ್ಟೇಜ್ ಅಂದರೆ ಏನು, ಅದು ಯಾವ ಥರ ಪ್ರಾಡಕ್ಟ್ನ ತಯಾರು ಮಾಡುತ್ತೆ, ಆ ಪ್ರಾಡಕ್ಟಿಂದ ಅಡ್ವಾಂಟೇಜಸ್ ಏನು, ಸೊ ಆ ಪ್ರಾಡಕ್ಟು ನಮಗೆ ಯಾವ ಥರ ಬೆನಿಫಿಟ್ ಇದೆ. ಸೊ ನಾವೇನು ಮಾಡ್ತೀವಿ, ನಮ್ಮ ಬೇಸಿಕಲಿ ನಾವು ಒಂದು ಎಕ್ಸಾಂಪಲ್ ತಗೋಬೇಕಾದ್ರೆ ನಾವು ಏನಪ್ಪ ಅಂದ್ರೆ ಅಲೋಪತಿಕ್ ಏನು ಡ್ರಗ್ಸ್ ಏನು ತಗೋತೀವಲ್ಲ, ಆ ಡ್ರಗ್ಸಿಂದ ನಾನಾ ಥರದ ಸೈಡ್ ಎಫೆಕ್ಟ್ಸು ನಮ್ಮ ದೇಹದ ಮೇಲೆ ಆಗ್ತಿದ್ದಾವೆ. ಸೊ ಅದನ್ನು ನಾವು ತಡೆಗಟ್ಟೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಆಯುರ್ವೇದಿಕ್ಕು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಿದ್ವಿ. ಕೆಲವೊಂದು ರಿಸಲ್ಟ್ ಕೊಡ್ತವೆ, ಕೆಲವೊಂದು ರಿಸಲ್ಟ್ ಕೊಡಲ್ಲ. ಇಲ್ಲಿ ಈ ವೇಸ್ಟೇಜ್ ಏನು ಮಾಡ್ತಪ್ಪ ಅಂದರೆ ಸಾವಿರಾರು ಕೋಟಿ ಬಂಡವಾಳವನ್ನು ಇದರಲ್ಲಿ ತೊಡಗಿಸಿ 30 ರಿಂದ 35 ಸೈಂಟಿಸ್ಟ್, ವೆರಿ ಟ್ಯಾಲೆಂಟೆಡ್ ಸೈಂಟಿಸ್ಟ್ಗಳಿಗೆ ರಿಸರ್ಚ್ ಮಾಡೋದಕ್ಕೆ ಹಚ್ಚಿಬಿಟ್ಟು ಒಳ್ಳೆ ಪ್ರಾಡಕ್ಟ್ಗಳನ್ನು ಇನ್ನೋವೇಟ್ ಮಾಡಿದೆ. ಏನಿದು ಆ ಇನ್ನೋವೇಟ್ ರಿಸಲ್ಟ್ ಏನಪ್ಪ ಅಂದರೆ ನಮ್ಮ ಮೆಡಿಕಲ್ ಸೈನ್ಸಲ್ಲಿ ಕ್ವಶನೇಬಲ್ ಆಗಿರುವಂತಹ ಅನ್ರಿಸಾಲ್ವ್ಡ್ ಇರುವಂಥ ಇಶ್ಯೂ ಅಥವಾ ಏನಪ್ಪ ಅಂದರೆ ನಾನ್ ಕ್ಯೂರೇಬಲ್ ಡಿಸೀಸ್ ಏನಂತ ವಾಸಿ ಆಗದೇ ಇರುವಂಥ ಕಾಯಿಲೆಗೆ ಇಂದು ಈ ವೇಸ್ಟೇಜ್ ಏನಪ್ಪ ಅಂತಂದರೆ ಆ ಎಲ್ಲ ರೋಗಗಳಿಗೆ ಔಷಧಿಯನ್ನು ಕಂಡುಹಿಡಿದಿದೆ. ಫಾರ್ ಎಕ್ಸಾಂಪಲ್ ಈಗ ಏನು ಮಾಡೋದಪ್ಪ ಅಂದ್ರೆ ವೈಟ್ ಪ್ಯಾಚಸ್ ಇರ್ಬೋದು, ಚರ್ಮ ಏನು ಸ್ಕಿನ್ ಡಿಸೀಸ್ ಇರ್ತಲ್ಲ ಅದಕ್ಕಿರ್ಬೋದು, ನಾಟ್ಸ್ ಇರ್ಬೋದು, ಆಮೇಲೆ ನಿಮ್ಗೇನಪ್ಪ ಅಂದ್ರೆ ಲಿವರಲ್ಲಿ OT ಮಾಡಿ ಏನಾರ ಸಮಸ್ಯೆನ ಬಗೆಹರಿಸಿದ್ರೆ ವಿತೌಟ್ OT ನಿಮ್ಗಿರುತ್ತದೆ. ಕಿಡ್ನಿ ಸ್ಟೋನ್ನ ಆಪ್ರೇಷನ್ ಇಲ್ಲದೆ ನಾವು ಕ್ಯಾಪ್ಸೂಲ್ ಮುಖಾಂತರ ಆ ಸ್ಟೋನ್ನ ರಿಮೂವ್ ಮಾಡಬಹುದು. ಆಮೇಲೆ ಕೆಲವೊಬ್ಬರಿಗೆ ಐಸೈಟ್ ಪ್ರಾಬ್ಲಮ್ ಇರ್ತದೆ, ಆ ರೋಗವನ್ನು ಇದು ಮಾಡ್ಬೋದು. ಮತ್ತು ಪ್ಯಾರಲಿಸಸ್ ಅಂತ ನಾವೇನು ಕರಿತೀವಿ, ಲಕ್ವಾ ಅಂತ ಏನು ಕರಿತೀವಿ, ಅದನ್ನು ಕೂಡ ಒಂದು 3 to 4 ಮಂತ್ಸಲ್ಲಿ ಬೈ ಕನ್ಸ್ಯೂಮ್ದ ಈ ಆಯುರ್ವೇದಿಕ್ ಕ್ಯಾಪ್ಸೂಲ್ಸ್ನ ಕನ್ಸ್ಯೂಮ್ ಮಾಡೋದ್ರಿಂದ ಆ ರೋಗದಿಂದ ನಾವು ವಿಮುಖ ಆಗ್ಬೋದು. ಇದು ಏನಪ್ಪ ಅಂದರೆ ಮೌತ್ ಟು ಮೌತ್ ಅಪ್ರೋಚ್ ಇರುವಂಥ ಬಿಸ್ನೆಸ್ ಇದು. ಈಗ ನಾನು ಈ ಮಾಹಿತಿನ ತಿಳ್ಕೊಂಡ್ರೆ ಈ ಥರ ಒಂದು ಪ್ರಾಡಕ್ಟ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ಇದೆ, ಯಾವುದು? ಫಾರ್ ಎಕ್ಸಾಂಪಲ್ CMD ಅಂತ ಇದೆ ಒಂದು ಪ್ರಾಡಕ್ಟ್, ಕಾನ್ಸಂಟ್ರೇಟೆಡ್ ಮಿನರಲ್ ಡ್ರಾಪ್ಸ್ ಅಂತ ಈ ಪ್ರಾಡಕ್ಟ್ ಹೆಸರು. ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ನಾವು ಕುಡಿಯುವಂಥ ನೀರಿನಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇರೋದ್ರಿಂದ, ಕಲ್ಮಶಗಳು ಜಾಸ್ತಿಯಿಂದ ನಮಗೆ ಒಂದು ದಿನಕ್ಕೆ ಒಂದು ಮಾನವ ಶರೀರಕ್ಕೆ 60 to 84 ಮಿನರಲ್ಸ್ ಬೇಕು. ಈಗ ನಾವು ಕುಡಿಯುವಂಥ ನೀರಿನಲ್ಲಿ ಆ ಮಿನರಲ್ಸ್ಗಳು ಅವೈಲೇಬಲ್ ಇಲ್ಲ. ಸೊ ಈ ಕಾನ್ಸಂಟ್ರೇಟೆಡ್ ಮಿನರಲ್ ಡ್ರಾಪ್ಸ್ ಏನು ಮಾಡ್ತಪ್ಪ ಅಂದರೆ ಅಮೆರಿಕಾದಲ್ಲಿರುವ ಉತಾಕ್ ಗ್ರೇಟ್ ಸಾಲ್ಟ್ ಲೇಕಿಂದ ತೊಗೊಂಡಿರ್ತಾರೆ. ಇವರು ತೊಗೊಂಡು ಮಾಡ್ತಾರೆ. ಆ ಲೇಕ್ದ ಸ್ಟ್ರಕ್ಚರ್ ಹೆಂಗಿದೆ ಅಂತಂದರೆ ನಮ್ಮ ಬಾವಿ ಥರ ನೀರು ಬಂದು ಸ್ಟೋರ್ ಆಗ್ತದೆ. ಅಲ್ಲಿ ಸ್ಟೋರ್ ಆದ ನಂತರ ಅದಕ್ಕೆ ಹೊರಗಡೆ ಎಲ್ಲಿ ಹೋಗೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಪ್ರತಿ ವರ್ಷ ಮಳೆ ಆಗಿ ಬಂದು ನೀರು ಏನು ಸ್ಟೋರ್ ಆಗ್ತದಲ್ಲ, ಅಲ್ಲಿ ಕ್ರಮೇಣ ಆ ನೀರಿನಲ್ಲಿ ವಿಟಮಿನ್ಸು ಮಿನರಲ್ಸು ಏನಪ್ಪ ಅಂದ್ರೆ ಸ್ಟೋರ್ ಹಾಕ್ಕೊಂತ ಹೋಗ್ತದೆ. ಈ ಕಾನ್ಸಂಟ್ರೇಟೆಡ್ ಮಿನರಲ್ ಯಾವ ಥರ ಪ್ರೊಸೆಸ್ ಆಗುತ್ತಪ್ಪ ಅಂತಂದರೆ, ಸೊ ಆ ನೀರನ್ನು ಕಡಿಮೆ ಹವೆಯಲ್ಲಿ ಬಾಯ್ಲ್ ಮಾಡಿ ಅದರಲ್ಲಿರುವಂಥ ಇಂಪ್ಯೂರಿಟೀಸ್ ಬ್ಯಾಕ್ಟೀರಿಯಾಸ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಏನು ಮಾಡುತ್ತೆ, ನಮಗೆ ಆ ವಾಟರ್ಲಿರುವಂಥ ಮಿನರಲ್ಸ್ ನಮ್ಗೆ ಸಟಲ್ ಫಾರ್ಮಲ್ಲಿ ಕೊಡ್ತದೆ, ಬಾಟ್ಲಲ್ಲಿ ಕೊಡ್ತಾರೆ. ಅದನ್ನು ನಾವೇನು ಮಾಡ್ಬೋದು ಅಂದರೆ 1 ಲೀಟರಿಗೆ 7 ಡ್ರಾಪ್ಸ್ ಹಾಕಿ ಕುಡಿಯೋದ್ರಿಂದ ನಮಗೆ ಒಂದು ದಿನಕ್ಕೆ ಬೇಕಾಗುವಂಥ 60 to 80 ಮಿನರಲ್ಸು ಆ ಕಾನ್ಸಂಟ್ರೇಟೆಡ್ ಮಿನರಲ್ ಡ್ರಾಪ್ಸ್ ಸಿಗೋದ್ರಿಂದ ನಮಗೆ ಆಯಾಸ ಆಗೋದು, ರೆಸ್ಟ್ಲೆಸ್ನೆಸ್ ಆಗೋದು, ಟೈರ್ಡ್ನೆಸ್ ಆಗೋದು, ನಮ್ಮ ಶರೀರದಲ್ಲಿ ಶಕ್ತಿಹೀನತೆ ಆಗೋದು, ಇದು ಎಲ್ಲವನ್ನು ಕ್ಲಿಯರ್ ಮಾಡ್ತಿದೆ. ಮತ್ತು ನಮ್ಮ ದೇಹಕ್ಕೆ ಬೇಕಾದಂಥ ನ್ಯೂಟ್ರಿಷನ್ಸ್ ಡಿಫಿಷಿಯನ್ಸಿ ಅಂತ ಏನು ಕರಿತೀವಿ ಅಥವಾ ಮಾಲ್ ನ್ಯೂಟ್ರಿಷನ್ ಅಂತ ಕರಿತೀವಿ, ಅದು ಎಲ್ಲ ಇದರಲ್ಲಿ ಸಿಗೋದ್ರಿಂದ ಸೊ ನಮಗೆ ದೇಹದ ಬೆಳವಣಿಗೆಗೆ, ಮಸಲ್ಸ್ ಗ್ರೋತಿಗೆ, ನಮ್ಮ ನ್ಯೂಟ್ರಿಷನ್ಸ್ ಸಪ್ಲಿಮೆಂಟ್ಗೆ ಈ ಪ್ರಾಡಕ್ಟ್ ಈ ಥರ ಓವರ್ ಆಲ್ ಹೆಲ್ತ್ಗೆ, ಓವರ್ ಆಲ್ ಡಿಸೀಸ್ಗಳಿಗೆ ಇದು ನ್ಯೂಟ್ರಿಷನ್ ಸಪ್ಲಿಮೆಂಟ್ ಥರ ಕೆಲಸ ಮಾಡ್ತಿದೆ. ಸೊ ಈ ಥರ ಈ ಬಿಸ್ನೆಸ್ಸಲ್ಲಿ ನೀವು ಜಾಯ್ನ್ ಆಗಬೇಕಂದ್ರೆ ನಮ್ಮ ನಂಬರ್ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ನೀವು ಯಾರಿಗೆಲ್ಲ ನಾನು ನಿಮ್ಗೆ ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಡೋಕ್ಕೆ ಇಷ್ಟಪಡ್ತೇನೆ. ಇದು ವೇಸ್ಟೇಜಲ್ಲಿ ಪ್ರಾಡಕ್ಟ್ ಬರೆಯುವಂಥದ್ದು ಯಾವುದೇ ರೀತಿಯ ಮೆಡಿಸನ್ ಅಲ್ಲ. ದೀಸ್ ಆರ್ ದ ಹೆಲ್ತ್ ಸಪ್ಲಿಮೆಂಟ್ಸ್, ಪೋಷಕಾಂಶಗಳ ಪೂರೈಕೆ ಮಾಡೋದು. ದೇಹಕ್ಕೆ ಮೂಳೆ ಪ್ರಾಬ್ಲಮ್ ಇದೆ ಅಂತಂದರೆ, ಮೂಳೆಗಳ ಕೊರತೆ ಇದೆ ಅಂತಂದರೆ, ಶಕ್ತಿ ಇಲ್ಲ ಅಂತಂದರೆ ಆ ಮೂಳೆಗೆ ಬೇಕಾದಂಥ ಪೋಷಕಾಂಶಗಳು ಕ್ಯಾಲ್ಸಿಯಂ ನಾವು ಪ್ರೊವೈಡ್ ಮಾಡ್ತಾ ಇಲ್ಲ, ಅದಕ್ಕೆ ಅದರ ಡಿಫಿಷಿಯನ್ಸಿ ಕೊರತೆಯಿಂದ ಅದು ಸಫರ್ ಆಗ್ತಿದೆ. ಸೊ ನಾವಿಲ್ಲಿ ಏನು ಕೊಡ್ತೀವಿ, ನ್ಯಾಚುರಲ್ ಆಗಿ ಕ್ಯಾಲ್ಸಿಯಂ ಅದ್ರ ಜೊತೆಗೆ ಆಯುರ್ವೇದಿಕ್ ಕೆಲವೊಂದು ಕಂಟೆಂಟ್ ಆ್ಯಡ್ ಮಾಡೋದ್ರಿಂದ ನಮಗೆ ಇಮ್ಯುನೋ ಬೂಸ್ಟ್ ಆಗುತ್ತೆ. ಇಮ್ಯುನೋ ಸಿಸ್ಟಮಲ್ಲಿ
ಎನರ್ಜಿ ಅದಕ್ಕೆ ಬೇಕಾದಂಥ ನ್ಯೂಟ್ರಿಷನ್ ಸಿಕ್ತು, ಅದು ರಿಪೇರಿ ಆಯಿತು. ಸೊ ಕೆಲವೊಂದು ಟೈಮಲ್ಲಿ ಏನಾಗ್ತಪ್ಪ ಅಂತಂದರೆ ನಮ್ಮ ಸೆಲ್ಗಳು ಡ್ಯಾಮೇಜ್ ಆಗಿರ್ತವೆ, ಅದನ್ನು ರಿಪೇರ್ ಮಾಡುವಂಥ ಕ್ಯಾಪ್ಸೂಲ್ಗಳು ಕೂಡ ಈ ವೇಸ್ಟೇಜಲ್ಲಿದೆ. ಫಾರ್ ಎಕ್ಸಾಂಪಲ್ ಗ್ಯಾನೋಡರ್ಮಾ ಅಂತ ಒಂದು ಕ್ಯಾಪ್ಸೂಲ್ ಬರ್ತದೆ, ಅದು ಏನು ಮಾಡ್ತದೆ, ಸೆಲ್ಸ್ನ ರಿಪೇರಿ ಮಾಡ್ತದೆ. ಸೊ ಈ ಥರದ್ದು ಬಿಸ್ನೆಸ್ ಇದು ವೈಡ್ ಇದೆ. ಸೊ ನಿಮಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಬೇಕಂತಂದರೆ ನಮ್ಗೆ ಕರೆ ಮಾಡಿ. ಸೊ ನೀವೊಂದು ಏನಪ್ಪ ಅಂದರೆ ಒಂದು ಇನ್ನೊಬ್ಬರಿಗೆ ಇದು ವೆಲ್ ಬೀಯಿಂಗ್ ಪರ್ಪಸ್ ಏನಪ್ಪ ಅಂದರೆ ಇನ್ನೊಬ್ಬರಿಗೆ ಯಾರು ಸಫರ್ ಆಗ್ತಿದ್ದಾರೆ ಅವರಿಗೆ ನೀವು ಇದನ್ನ ಅಪ್ರೋಚ್ ಮಾಡೋದ್ರ ಮುಖಾಂತರ ಅವ್ರು ಏನಾರ ಕನ್ಸ್ಯೂಮ್ ಮಾಡಿದರೆ ಅವ್ರ ಹೆಲ್ತ್ ಬೆನಿಫಿಟ್ ಆಗ್ತದೆ. ಜೊತೆಗೆ ನಮ್ಗೇನಪ್ಪ ಅಂತಂದರೆ ನಾವು ಈ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗ್ಬೋದು. ಅದು ಯಾವ ಥರ ಏನು ಅನ್ನೋದ್ರ ಬಗ್ಗೆ ನಾನಿನ್ನು ಕೆಳಗಡೆ ನಂಬರ್ ಕೊಟ್ಟಿದ್ದೇನೆ, ಕಾಲ್ ಮಾಡಿ. ಸೊ ಇದನ್ನ ಏನಪ್ಪ ಅಂದರೆ ಥ್ರೂ ಕರ್ನಾಟಕ ಸ್ಪ್ರೆಡ್ ಮಾಡೋಲ್ಲಿ ನಮ್ಮ ಜೊತೆ ನಮ್ಮ ಟೀಮ್ ಜೊತೆ ನೀವೇನಪ್ಪ ಅಂದರೆ ಜಾಯಿನ್ ಆಗಿ. ಸೊ ನಿಮ್ಗೇನಪ್ಪ ಅಂತಂದರೆ ನೀವು ಇದರಲ್ಲಿ ಗ್ರೋತ್ ಆಗ್ಬೋದು. ಇದು ಕೂಡ ಒಂದು ಎಂಟರ್ಪ್ರಿನರ್ಶಿಪ್ ಬಿಸ್ನೆಸ್. ಇದು ನಾರ್ಮಲ್ ಬರೀ ಪ್ರೊಡಕ್ಟ್ ಮಾಡೋದು, ಸೇಲ್ ಮಾಡೋದು, ಸೇಲ್ಸ್ ಮಾಡೋ ಥರ ಅಲ್ಲ, ಇದು ಕೂಡ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಥರ ಇತ್ತು. ಸೊ ಇದರಲ್ಲಿ ಏನಪ್ಪ ಅಂದರೆ ನಾವು ಮೊದಲು ಈ ಪ್ರಾಡಕ್ಟ್ ಬಗ್ಗೆ ತಿಳ್ಕೋಬೇಕು, ಇದು ಯಾವ ಥರ ಕೆಲಸ ಮಾಡುತ್ತೆ, ಇದ್ರದ್ದು ಅಡ್ವಾಂಟೇಜ್ ಏನೇ ಅಂತ ತಿಳ್ಕೊಂಡ ನಂತರ ನಾವು ಇನ್ನೊರಿಗೆ ರೆಫರ್ ಮಾಡಿದಾಗ ಅವಾಗ ಅವ್ರದ್ದು ಜೀವನದಲ್ಲಿ ಬದಲಾವಣೆ ಆಗ್ತಂದ್ರೆ ಕಂಪ್ನಿ ನಮ್ಗೇನು ಒಂಥರ ನಮ್ಮ ಅದ್ರದ್ದೇನು ಬೆನಿಫಿಟ್ ಇರ್ತದೆ ಅದು ನಮಗೆ ಶೇರ್ ಮಾಡ್ತದೆ. ಇದು ಕಂಪ್ಲೀಟ್ಲಿ MLM, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಮೌತ್ ಟು ಮೌತ್ ಅಪ್ರೋಚ್. ಈಗ ನಾವು ಒಂದು ಪ್ರಾಡಕ್ಟ್ ತೊಗೊಂಡೆ, ಅದರಿಂದ ನಾನು ಬೆನಿಫಿಟ್ ಆಯಿತು, ನಾನು ಇನ್ನೊಬ್ರಿಗೆ ಹೇಳಿದೆ. ಸೊ ಅವ್ನು ತೊಗೊಂಡ, ಅವ್ನ ಬೆನಿಫಿಟ್ ಆಯಿತು, ಅವನು ಇನ್ನೊಬ್ಬ ಹೇಳ್ದ. ಈ ಥರ ಚೈನ್ ಲಿಂಕ್ ಥರ ಹೋಗ್ತದೆ. ಸೊ ಇದರಿಂದ ನನಗೇನು ಫಾಯ್ದಾ ಅಂತ ಕೇಳ್ಬೋದು. ಸೊ ಯಾವಾಗ ನೀವು ಒಬ್ಬರಿಂದ ಒಬ್ರಿಗೆ ಕನೆಕ್ಟ್ ಮಾಡ್ಕೊತ ಹೋಗ್ತೀರಾ ಅವಾಗ ಅದು ಚೈನ್ ಸಿಸ್ಟಮ್ ಆಯಿತು. ಸೊ ಯಾರು ಏನೇನು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾ ಹೋಗ್ತಾರೆ ಅದರ ಕಮಿಷನ್ ಎಲ್ಲ ನಿಮ್ಮ ಅಕೌಂಟ್ಗೆ, ನಿಮ್ಮ ID-ಗೆ ಬರ್ತಾ ಹೋಗ್ತದೆ. ಸೊ ಇದರಿಂದ ಅಮೌಂಟ್ ಜನರೇಟ್ ಆಗ್ತಾ ಹೋಗ್ತದೆ. ಸೊ ಇದೊಂದು ಒಳ್ಳೆ ಬಿಸ್ನೆಸ್. ಮತ್ತು ಇದನ್ನು ನಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಬೋದು ಈ ಬಿಸ್ನೆಸ್ ಥ್ರೂ. ಸೊ ಡ್ರೀಮ್ಸ್ ಫುಲ್ಫಿಲ್ ಮಾಡ್ಬೋದು, ನಮ್ಮ ಗೋಲ್ಸ್ನ ಅಚೀವ್ ಮಾಡ್ಬೋದು, ನಮ್ದು ಒಳ್ಳೆ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ಕಾರಿ ನೌಕರಿ ಎಷ್ಟು ತೊಗೊಂತೀನೋ 18,000, 20,000, 30,000, 40,000 ಇದರಲ್ಲಿ ಲಿಮಿಟ್ಲೆಸ್ ಫೈನಾನ್ಷಿಯಲಿ ಫ್ರೀಡಮ್ ನಾವು ಪಡಿಬಹುದು. 3 ಲಕ್ಷ, 4 ಲಕ್ಷ, 5 ಲಕ್ಷ, 10 ಲಕ್ಷ ತನಕನೂ ಅಚೀವ್ ಮಾಡೋದು. ಇಟ್ ಟೇಕ್ ಟೈಮ್. ಎಷ್ಟು 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ತನಕ ಟೈಮ್ ತಗೊಳ್ತದೆ. ಆದರೆ ನೀವು ಎಷ್ಟು ಜಲ್ದಿ ಜನಗಳಿಗೆ ಅವ್ರಿಗೆ ಏನೇನು ಪ್ರಾಬ್ಲಮ್ ಇರುತ್ತೆ ಐಡೆಂಟಿಫೈ ಮಾಡ್ತೀರಾ, ಅದನ್ನ ಎಷ್ಟು ಸಾರ್ಟ್ ಔಟ್ ಮಾಡ್ತೀರಾ, ಅಷ್ಟು ಈ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗ್ತೀರಾ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಚಾನಲಲ್ಲಿ ಈ ವೇಸ್ಟಿಗೆ ಸಂಬಂಧಪಟ್ಟಂಗೆ ಸುಮಾರು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಿರ್ತೇನೆ. ಥ್ಯಾಂಕ್ಸ್.